ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಮಗ ಸ್ವಲ್ಪ ಚೆನ್ನಾಗಿ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರೆ ನೋಡಿ ಯಾವ ಥರ ಹರಗಿದ್ದಾನೆ ಅಂತ. ಎಷ್ಟು ಹರಗಿದ್ದಾನೆ ನೋಡಿ ಅಪ್ಪ, ನನಗಂತೂ ಸಾಕಾಗಿ ಹೋಗುತ್ತೆ. ಯಾಕೆ ಇಷ್ಟು ತೀಟೆ ಮಾಡ್ತಾನೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಮ ಮನೇಲೂ ಕೂಡ ಮಕ್ಕಳು ಇಷ್ಟೇ ತೀಟೆ ಮಾಡ್ತಾವಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಯಾಕೋ ಗುಂಡ ಹಿಂಗೆಲ್ಲ ಅರಗಿದ್ಯಾ ಅಂತ ಹೋಗಿ ಕೇಳಿದ್ರೆ ಕೋಪ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾನೆ ಮಲ್ಕೊಳ್ಳೋಕ್ಕೆ. ಎಲ್ಲಿ ನಾನು ಬೈದ್ಬಿಡ್ತೀನೋ ಅಂತ ಭಯ ಅವನಿಗೆ. ಆದ್ರೇನು ತುಂಬ ಕೋಪ ಮಾಡ್ಕೊಂಡಿರಲ್ಲ, ಸುಮ್ಮನೆ ಹಂಗೆ ಮಲಗಿರ್ತಾನೆ ಅಷ್ಟೇ. ಸರಿ ಇವನಿಗೆ ಸ್ವಲ್ಪ ಹಾರ್ಲಿಕ್ಸ್ ಮಾಡಿಕೊಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾ ಇದ್ದೆ ನಾನು. ಸ್ವಲ್ಪ ಹೊತ್ತು ಸಮಾಧಾನ ಆಗ್ತಾನೆ ಹಾರ್ಲಿಕ್ಸ್ ಮಾಡಿಕೊಟ್ರೆ ಅಂತ. ಹಂಗೂ ಏಳ್ಸೋಕ್ಕೆ ಟ್ರೈ ಮಾಡಿದೆ. ಸ್ವಲ್ಪ ಮುನ್ಸ್ಕೊಂಡ್ಬಿಟ್ಟಿದ್ದಾನೆ ನನ್ನ ಮೇಲೆ, ಆಟ ಸಾಮಾನು ಹರಗಿದೆಯಾ ಅಂತ ಅಂದಿದ್ದಕ್ಕೆ ಅಂತ. ಸುಮ್ಮನೆ ಮನ್ಗಿರೋ ಥರ ನಾಟಕ ಆಡ್ತಿದ್ದ. ನಾನು ಹೋಗಿ ಹಾರ್ಲಿಕ್ಸ್ ಮಾಡ್ಕೊಬರೋಣ ಅಂತ ಅಡುಗೆ ಮನೆಗೆ ಹೋದೆ. ಸ್ವಲ್ಪ ಮನೆಯೆಲ್ಲ ನೀಟಾಗಿ ಒರೆಸಿಟ್ಟಿದ್ದೆ, ಅವನು ಚೆಲ್ಲಿದ್ನೆಲ್ಲ. ಇವಾಗ ಹಾಲನ್ನ ಬಿಸಿ ಮಾಡಿಕೊಂಡು ಅವನಿಗೆ ಹಾರ್ಲಿಕ್ಸ್ ಮಾಡಿ ತೊಗೊಂಡೋಗಿ ಕೊಡ್ತೀನಿ. ಹಾರ್ಲಿಕ್ಸ್ ಹಾಕಿ ಅವನು ಕೊಟ್ಟರೆ ಮನ್ಸ್ಕೊಂಡು ನಿಂತ್ಕೊಂಡಿದ್ದಾನೆ. ನನಗೆ ಹಾರ್ಲಿಕ್ಸ್ ಬೇಡ, ಇದರಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಡು ಅಂತ ನಿಂತ್ಕೊಂಡಿದ್ದಾನೆ. ಅದಕ್ಕೆ ಸಕ್ಕರೆ ಬೇಡಪ್ಪ, ಹಲ್ಲೆಲ್ಲ ಹುಳ ಆಗ್ತವೆ ಅಂತ ಹೇಳಿ ಸ್ವಲ್ಪ ಎಕ್ಸ್ಟ್ರಾ ಹಾರ್ಲಿಕ್ಸ್ನ ಹಾಕಿ ಕೊಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಅಮ್ಮ ಲೈಟ್ ಹಾಕು ಅಂತ ಹೇಳಿ ಲೈಟ್ ಹಾಕ್ಕೊಂಡು ಮೇಲೆ ಹತ್ತಿ ಕುಡಿತಿದ್ದಾನೆ. ಇವನಿಗೆ ಹಾರ್ಲಿಕ್ಸ್ ಕುಡಿಯೋಕ್ಕೂ ಕೂಡ ಟೇಸ್ಟ್ ಇರಬೇಕು ಹಾಲು. ಆವಾಗಿನ ಕಾಲದಲ್ಲೆಲ್ಲ ನಮಗೆ ಈ ಥರ ಹಾರ್ಲಿಕ್ಸು ಬೂಸ್ಟು ಏನಾದ್ರು ಇತ್ತಾ? ಇರಲೇ ಇಲ್ಲ. ನೆಟ್ಟಿಗೆ ಹಾಲೇ ಇರಲಿಲ್ಲ, ಇನ್ನು ಹಾರ್ಲಿಕ್ಸ್ಗೆ ಹೋದ್ವಿ. ಹೊಟ್ಟೆ ತುಂಬ ಊಟ ಹಾಕಿದ್ರೆ ಸಾಕು ನಮಗೆ. ಚಿಕ್ಕ ವಯಸ್ಸಿನಲ್ಲಿ ತುಂಬ ರುಚಿಯಾಗಿ ತಿನ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿರೋವು. ಆ ಚಿಕನ್ ಮಟನ್ ಮಾಡಿದ್ರಂತೂ ಮಾಡೋರು ಆದರೆ ಅಷ್ಟಕ್ಕಷ್ಟೇ. ಇವ್ನು ನನ್ನ ಮಗ ತಿನ್ಕೊಂಡು ಇರೋದು ಬಿಟ್ಬಿಟ್ಟು ಅದು ಬೇಡ ಇದು ಬೇಡ ನನಗಿದೇ ಬೇಕು ಅಂತ ಹಠ ಮಾಡ್ತಾನೆ. ಇಷ್ಟು ಉದ್ದ ಇದ್ದಾನೆ, ಇವಾಗಲೇ ಇಷ್ಟು ಹಠ ಮಾಡ್ತಾನಲ್ಲ, ಮುಂದೆ ಹೇಗೆ ಗತಿ ಅಂತ ನನಗಂತೂ ಗೊತ್ತಿಲ್ಲ. ನೋಡಿ ಆ ಬೆಡ್ಶೀಟ್ನ ಎಳ್ಕೊಂಡು ಹೊಚ್ಕೊಂಡು ಹಾಲು ಕುಡಿತಾ ಮಲಗಿದ್ದಾನೆ. ಅವ್ನು ಮಲ್ಕೊಳ್ಳಿ, ಸ್ವಲ್ಪ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಬೆಳಗ್ಗೆ ಎದ್ದು ನೀಟಾಗಿ ಒಂದು ಚಿಕ್ಕ ರಂಗೋಲಿ ಹಾಕಿ ಬಾಗಿಲನ್ನ ತೊಳೆದಿದೆ. ನಮ್ಮನೆ ಮುಂದೆ ಸ್ವಲ್ಪ ಚಿಕ್ಕ ಜಾಗ ಇದೆ, ಜಾಸ್ತಿ ಇಲ್ಲ. ಹಾಲು ಕುಡಿದ್ಬಿಟ್ಟು ಬಂದು ಅವರಪ್ಪ ಪೂಜೆ ಮಾಡ್ತಾಯಿದ್ರು. ಇವನು ಕೂಡ ಒಂದು ಊದುಗಡ್ಡಿನ ಕೊಟ್ಟಿದ್ರು, ಅವನು ಕೂಡ ಪೂಜೆ ಮಾಡ್ತಾಯಿದ್ದ. ನಾನು ಪೂಜೆ ಮಾಡ್ತೀನಿ, ಅವರಪ್ಪ ದೇವ್ರ ಫೋಟೋಗೆ ಪೂಜೆ ಮಾಡಿದ್ರೆ ಈ ನನ್ನ ಮಗ ಬುದ್ಧಿವಂತ ನನ್ನ ಮಗ ಸೋಪಾಗಿ ಪೂಜೆ ಮಾಡ್ತಾವನೆ. ಅಪ್ಪ ಏನು ಹೇಳೋದು, ಇಲ್ಲೆಲ್ಲ ಪೂಜೆ ಮಾಡೋದು, ಅಲ್ಲಿ ಅಂದರೆ ಅವ್ರ ಅಪ್ಪಂಗೆ ಮಾತಾಡ್ತಾವನೆ. ಹಿಂಗಾದರೆ ಹೆಂಗೆ ಕತೆ. ಸರಿ ಅಂದ್ಬಿಟ್ಟು ಅವ್ರ ಅಪ್ಪನ ಪೂಜೆ ಮಾಡೋಕ್ಕೂ ಬಿಡಲಿಲ್ಲ. ನೆಟ್ಟಿಗೆ ಏನೋ ಒಂದು ಮಾಡ್ಬಿಟ್ಟು ಬಂದರು. ಅಪ್ಪ ಮಜ್ಜಿಗೆ ಕುಡಿಬೇಕಂತ ಹೋಗಿ ಅಂಗಡಿಯಿಂದ ಮೊಸರು ತಂದರೆ ಇವನು ಅದನ್ನು ಏನು ಅಂದ್ಕೊಂಡವನೋ ಗೊತ್ತಿಲ್ಲ, ಈ ಕಡೆ ಮೊಸರು ಪ್ಯಾಕೆಟ್ನೇ ಕೊಡ್ತಾ ಇಲ್ಲ. ಕೊಡು ಅಂತ ಕೇಳಿ ಕೇಳಿ ಸಾಕಾಯಿತು. ಅದನ್ನ ಇಸ್ಕಿ 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 ಅದರೊಳಗೆ ಮಜ್ಜಿಗೆ ಮಾಡಿಬಿಟ್ಟವನ. ತೆಗಿ ಕೊಡ್ತಾನೇ ಇಲ್ಲ, ಹಠ ಮಾಡ್ತಾನೆ. ಕೊಡಪ್ಪ ಮುತ್ತು ಕೊಡ್ತೀನಿ ಅಂದರೂ ಇಲ್ಲ, ಏನು ಹೇಳಿದ್ರೂ ಇಲ್ಲ. ನಾನು ಹೀಗೆ ಮಾಡೋದು ಅಂತ ಹೇಳ್ತಾನೆ. ಹಂಗೋ ಹಿಂಗೋ ಮೊಸರು ಪ್ಯಾಕೆಟ್ ಕೊಟ್ಟನಲ್ಲ ಅಂತ ಅಂದ್ಕೊಂಡ್ರೆ ಮತ್ತೆ ಕೊಡು ಅಂತ ಕೇಳ್ತಾವನೆ. ಹೊರಗಡೆ ಬಾಗಿಲಲ್ಲಿ ಊದುಗಡ್ಡಿ ಚುಚ್ಚಿದ್ರೆ ಅದನ್ನ ಎತ್ಕೊಬಂದ್ಬಿಟ್ಟು ಮನೆ ಫುಲ್ಲು ರೂಮ್ಗೆ, ಹಾಲ್ಗೆ, ಅಡುಗೆ ಮನೆಗೆಲ್ಲ ಪೂಜೆ ಮಾಡೈತೆ ನನ್ನ ಬಂಗಾರ. ಕೈಗೆ ಸುಟ್ಕೊಂಡ್ರೆ ಏನು ಮಾಡೋದು ಅಂತ ಭಯ ಬೇರೆ ನಮಗೆ. ಆದರೆ ಏನು ಮಾಡೋದು, ಪೂಜೆ ಮಾಡ್ತಾವನೆ. ಹೆಂಗಾದ್ರೂ ಮಾಡಿ ಇಸ್ಕೊಳ್ಳೋಣ ಅಂದರೆ ಕೊಡ್ತಾ ಇಲ್ಲ. ನಾನು ಪೂಜೆ ಮಾಡ್ತೀನಿ ಮಮ್ಮಿ ಅಂತ ಹೇಳ್ತಾನೆ. ಮಾಡಪ್ಪ, ಹಂಗಾದ್ರೂ ನಮ್ಮ ಮನೆಗೆ ಲಕ್ಷ್ಮಿ ಬರಲಿ ಅಂತ ಹೇಳ್ಕೊಂಡು ಸುಮ್ಮನೆ ಇರ್ತಾಯಿದ್ದೀನಿ. ಅಲ್ಲಿ ಪೂಜೆ ಮಾಡ್ತೀನಿ, ಇಲ್ಲೂ ಪೂಜೆ ಮಾಡ್ತೀನಿ, ಊಟ ಮಾಡೋ ಜಾಗಕ್ಕೂ ಕೂಡ ಪೂಜೆ ಮಾಡ್ತಾವನೆ. ಪೂಜೆ ಎಲ್ಲ ಮುಗೀತು. ಅವ್ರ ಅಪ್ಪ ಮಗ ಕಷ್ಟ ಸುಖ ಮಾತಾಡ್ಕೊಂಡು ಕೂತವ್ರೆ. ಅವರಪ್ಪ ಡ್ಯೂಟಿಗೆ ಲೇಟ್ ಆಗ್ತೈತೆ, ನೋಡ್ತಾವ್ರೆ ಇವನು ಯಾವಾಗ ಕೈ ಬಿಡ್ತಾನೆ, ನಾನು ಯಾವಾಗ ಓಡೋಗ್ಲಿ ಅಂತ. ಅವನು ಬಿಡ್ತಾ ಇಲ್ಲ. ತೆಗಿಯಪ್ಪ ಬಾಯಿಂದ ಚೈನ್ ಅಂತ ಹೇಳ್ತಾವ್ರೆ. ತೆಗ್ದ. ಅಪ್ಪ ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾವನೆ. ಅಯ್ಯೋ, ನನ್ನ ಹತ್ರ ನಾನಾದರೂ ಇಟ್ಕೊಳ್ಳೋಣ ಅಂದರೆ ನನ್ನ ಹತ್ರ ಬರೋದೇ ಇಲ್ಲ. ಯಾಕಂದರೆ ಬೆಳಗಿನ ಸಾಯಂಕಾಲ ಗಂಟ ನೋಡ್ಕೊಂಡಿರ್ತಾನಲ್ಲ, ನನ್ನ ಜೊತೆ ಇದ್ದವನಿಗೆ ಬೋರ್ ಆಗೋಗಿರುತ್ತೆ. ಅದಕ್ಕೆ ಅವ್ರ ಅಪ್ಪನ ನೋಡ್ತಾವನೆ, ಯಾವಾಗ ಎಲ್ಲಿ ಎದ್ದೋಗ್ಬಿಡ್ತದಂತ ಹಿಡ್ಕೊಂಡು ಕೂತಿದ್ದಾನೆ. ನಾನೀಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಮ್ಮ ಮಗ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಬಾಯ್ ಬಾಯ್ ಅನ್ನೋಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.